ಯೋಗ ಅಂದ್ರೆ ಅರ್ಥ ಏನೆಂದ್ರೆ ಸಮಾನತೆ, ಸಮತ್ವ. ನೀವು ಈ ಸಮತ್ವ ಅನ್ನುವುದನ್ನು ಯಾವುದಕ್ಕಾದರೂ ಅನ್ವಯಿಸಿ. ನೀವು ಜಾತಿಗೆ ಅನ್ವಯಿಸ್ತೀರಾ, ಧರ್ಮಕ್ಕೆ ಅನ್ವಯಿಸ್ತೀರಾ, ಚಿಂತನೆಗೆ ಅನ್ವಯಿಸ್ತೀರಾ, ನಿಮ್ಮ ಸಂಪತ್ತಿಗೆ ಅನ್ವಯಿಸ್ತೀರಾ, ಆಹಾರಕ್ಕೆ ಅನ್ವಯಿಸ್ತೀರಾ, ಅಧಿಕಾರಕ್ಕೆ ಅನ್ವಯಿಸ್ತೀರಾ, ಯಾವುದಕ್ಕಾದರೂ ಅನ್ವಯಿಸಿ ಸಮಾನತೆ, ಸಮತ್ವ. ಯಾವಾಗ ನಿಮ್ಮಲ್ಲಿ ಸಮಾನತೆ ಇದೆ, ಯಾವಾಗ ನಿಮ್ಮಲ್ಲಿ ಸಮತೆ ಇದೆ, ಆಗ ನೀವು ಏನನ್ನು ಗಳಿಸ್ತಾ ಇದ್ದೀರಿ ಗೊತ್ತೇ? ಕೃಷ್ಣನ ಯೋಗವನ್ನು ಅರ್ಥ ಮಾಡಿಕೊಂಡು ಬಿಟ್ರೆ ನಮ್ಮಲ್ಲಿ ದ್ವಂದ್ವ ಇರೋದಿಲ್ಲ. ಕೃಷ್ಣನ ಯೋಗ ನಮ್ಮ ಹೃದಯಕ್ಕೆ ಗೊತ್ತಾಗಿ ಬಿಟ್ರೆ ನಮ್ಮಲ್ಲಿ ವಿರೋಧವೇ ಇರೋದಿಲ್ಲ. ಅಲ್ಲ ಸ್ವಾಮಿ, ನಾನು ನೀವು ಸಮಾದರು ಅಂತ ನಾನು ಸಮಾನತೆಯನ್ನು ಹೇಳ್ತಾ ಇದ್ದಾಗ ಬೇರೆಯವರು ಯಾರು ತಾನೇ ನಮ್ಮ ವಿರುದ್ಧ ಮಾತಾಡ್ತಾರೆ? ನಾನು ನೀನು ಸಮಾನ ಕಣಯ್ಯ. ಈ ಸಮಾನತೆ ಎನ್ನತಕ್ಕಂಥ ತತ್ವ ನಮಗೆ ಬಂದು ಬಿಟ್ರೆ ಯಾರು ನಮ್ಮನ್ನು ವಿರೋಧಿಸ್ತಾರೆ, ನಾವು ಯಾರನ್ನು ವಿರೋಧಿಸ್ತೀವಿ? ಅದನ್ನೇ ಶಂಕರರು ಹೇಳಿದ್ರು ಅಂತ ನಾನು ಹೇಳಿದೆ. ತ್ವೈ ಮೈಚ ಅನ್ಯತ್ರ ಏಕೋ ವಿಷ್ಣು. ಅರೆ, ನಿನ್ನಲ್ಲೂ ನನ್ನಲ್ಲೂ ಎಲ್ಲರಲ್ಲೂ ಇರೋದು ವಿಷ್ಣು ಅಂತ ನಾನು ಒಪ್ಕೊಂಡ್ಬಿಟ್ಟಿದ್ದೀನಿ ಕಣಯ್ಯ. ವ್ಯರ್ಥಂ ಕುಪ್ಯತಿ ಮಯ್ಯ ಸಹಿಷ್ಣು. ನೀನೇ ವಿಷ್ಣು, ನಾನು ವಿಷ್ಣು, ಅವ್ರು ಎಲ್ಲರೂ ವಿಷ್ಣು ಅಂತ ಒಪ್ಪಿಕೊಂಡು ಬಿಟ್ರೆ ಇನ್ನು ಯಾರ ಕೀಳು ಯಾರ ಮೇಲೂ ಎಲ್ಲರೂ ಸಮಾನರೇ? ನನಗೆ ಗೊತ್ತಿಲ್ಲ ಎಷ್ಟು ಮಂದಿ ಶಾಂಕರ ಸಿದ್ಧಾಂತಿಗಳು ಈ ತತ್ವವನ್ನು ಒಪ್ಪಿಕೊಂಡು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ತಾರೆ ಅಂತ. ಶಂಕರಾಚಾರ್ಯರು ಚಂಡಾಲೋಸ್ತು ದ್ವಿಜೋಸ್ತು ಗುರುರಿತ್ಯೇಷ ಮನೀಷಾ ಮಮ ಅಂತ ಹೇಳಿಬಿಟ್ರಲ್ಲ. ಜಾಗ್ರತ್ ಸ್ವಪ್ನ ಸುಷುಪ್ತಿಷು ಸ್ಫುಟತರ ಯಾಸಂವಿದುಜೃಂಭತೆ ಬ್ರಹ್ಮಾದಿ ಪಿಪೀಲಿ ಕಾಂತ ತನುಷು ಪ್ರೋತಾ ಜಗತ್ ಸಾಕ್ಷಿಣೆ. ಎಂಥ ಎಂಥ ಹೇಳಿಕೆಯನ್ನು ಕೊಟ್ಟ ಮನುಷ್ಯ. ಅದ್ವೈತ ಸಿದ್ಧಾಂತದ ತಿರುಳು ಇರತಕ್ಕಂಥದ್ದು ಇದರಲ್ಲಿ. ಜಾಗ್ರತ್ ಸ್ವಪ್ನ ಸುಷುಪ್ತಿಷು ಸ್ಫುಟತರಾಯ ಸಂವಿದುಜೃಂಭತೆ. ನಾವೆಲ್ಲ ಎಚ್ಚರವಾಗಿದ್ದೇವೆ. ಈ ಸ್ಥಿತಿಯಲ್ಲಿ ಸ್ವಪ್ನ ಕನಸು ಕಾಣ್ತಾ ಇದ್ದೇವೆ, ಸುಷುಪ್ತಿ ಜಾಗ್ರತ್ತು ಸ್ವಪ್ನ ಎಲ್ಲವೂ ಇಲ್ಲದೆ ಇರತಕ್ಕಂಥ, ಏನು ಗೊತ್ತಿಲ್ಲದೆ ಅರಿವಿಗೆ ಬರದೆ ದಾಖಲಾಗದೆ ಹೋಗ್ತಕ್ಕಂಥ ನಿದ್ದೆ ಅಂದ್ರೆ ತನಿ ನಿದ್ದೆ, ಸುಷುಪ್ತಿ. ಈ ಮೂರೂ ಅವಸ್ಥೆಗಳಲ್ಲಿ ಸ್ಫುಟತರಾಯಾಸಂ ವಿದುಜೃಂಭತೆ, ಅತ್ಯಂತ ಸ್ಪಷ್ಟವಾಗಿ ಜಾಗೃತವಾಗಿ ಯಾವುದು ವಿಜೃಂಭಿಸ್ತಾ ಇರುತ್ತದೆಯೋ, ಬ್ರಹ್ಮಾದಿ ಪಿಪೀಲಿಕಾಂತ ತನುಷೂ ಪ್ರೋತ ಜಗತ್ ಸಾಕ್ಷಿಣೆ. ಆ ಬ್ರಹ್ಮನಿಂದ ಹಿಡಿದು ಇರುವೆಯ ತನಕ ಎಲ್ಲರಲ್ಲಿಯೂ ಇರತಕ್ಕಂಥದ್ದು ಒಂದೇ. ಇದು ಯಾರಿಗೆ ಒಪ್ಕೊಂಡು ಬಿಡ್ತಾರೆಯೋ ಅವನು ಚಂಡಾಲನಾದ್ರೇನು ಬ್ರಾಹ್ಮಣ ಆದ್ರೇನು ಕಣಯ್ಯ, ಅವನು ನನಗೆ ಗುರು ಎಂದು ಬಿಡ್ತಾರೆ ಅವರು. ಅಂದ್ರೆ ಮತ್ತೆ ಅಸಮಾನತೆ. ಎಲ್ಲರಲ್ಲಿಯೂ ದೈವವನ್ನು ಕಾಣತಕ್ಕ, ಎಲ್ಲರೂ ಸಮಾನ ಅನ್ನತಕ್ಕಂಥ ಒಂದು ಬೃಹತ್ ಸಿದ್ಧಾಂತ ಉಂಟಲ್ಲ. ಕೃಷ್ಣ ಯಾವುದನ್ನ ಸಮತ್ವಂ ಯೋಗ ಮುಚ್ಯತೆ ಅಂತ ಹೇಳಿದನೋ ಅದನ್ನು ಅನುಷ್ಠಾನಕ್ಕೆ ತಂದವರು ಶ್ರೀ ಶ್ರೀ ಶಂಕರಾಚಾರ್ಯರು. ಹೀಗಾಗಿ ಶ್ರೀ ಶ್ರೀ ಶಂಕರಾಚಾರ್ಯರ ಸಿದ್ಧಾಂತವನ್ನು ನಾನು 7 ಉಪನ್ಯಾಸ ಕೊಡಬೇಕು, ಯಾವುದು ಬೇಡ. ಇದು ಒಂದೇ ಒಂದು ಅಂಶ ಶಂಕರರ ಸಿದ್ಧಾಂತದ ಬಗ್ಗೆ ನಾವು ಮನಸ್ಸಿನಲ್ಲಿ ಇಟ್ಟುಕೊಂಡ್ರೆ ಅದು ಬಹಳ ದೊಡ್ಡ ಕೊಡುಗೆಯಾಗಿಬಿಡುತ್ತೆ. ಅದನ್ನು ಅವರು ಏನು ಹೇಳಿದರು? ಒಂದು ಪುಟ್ಟ ಶ್ಲೋಕದ ಮೂಲಕ ಹೇಳಿದರು, ಒಂದು ಅರ್ಧ ಶ್ಲೋಕದ ಮೂಲಕ ಸಂವಹನ ಮಾಡಿದರು. ನನ್ನ ಇಡೀ ಅದ್ವೈತ ಸಿದ್ಧಾಂತದ ಅರ್ಥ ಇಷ್ಟೇನಪ್ಪ ಅಂತ ಹೇಳಿದರು. ಬ್ರಹ್ಮ ಸತ್ಯಂ ಜಗನ್ಮಿಥ್ಯಾ ಜೀವೋ ಬ್ರಹ್ಮೈವ ನಾಪರ ಅಂತ ಹೇಳಿದರು. ಅರ್ಧ ಶ್ಲೋಕ, 3 ಹೇಳಿಕೆ. ಬ್ರಹ್ಮ ಸತ್ಯಂ, ಜಗನ್ಮಿಥ್ಯಾ, ಜೀವೋ ಬ್ರಹ್ಮೈವ ನಾಪರ. ಈ 3 ನಮಗೆ ಅರ್ಥ ಆಗಿಬಿಟ್ರೆ ಅದ್ವೈತ ಸಿದ್ಧಾಂತ ಒಂದರಲ್ಲಿ ಪೂರ ಅರ್ಥ ಆದ ಹಾಗೆ ನಮಗೆ. ಇದು ಉಪನಿಷತ್ತುಗಳಲ್ಲಿ ಹೇಗಿದೆ, ಇದು ಬ್ರಹ್ಮಸೂತ್ರದಲ್ಲಿ ಹೇಗಿದೆ, ಇದು ಭಗವದ್ಗೀತೆಯಲ್ಲಿ ಹೇಗಿದೆ ಅಂತ ವಿವರಣೆ ಕೊಡ್ತಾ ಭಾಷ್ಯಗಳನ್ನು ಬರೆದು ಶ್ರೀ ಶ್ರೀ ಶಂಕರರು. ಇವತ್ತು ನಾವು ಈ 3 ಪದಗಳನ್ನು ಅರ್ಥ ಮಾಡಿಕೊಂಡು ಬಿಡೋಣ, 3 ಹೇಳಿಕೆಗಳನ್ನು ಅರ್ಥ ಮಾಡಿಕೊಂಡು ಬಿಡೋಣ. ಬ್ರಹ್ಮ ಸತ್ಯಂ ಬಹಳ ಸರಳವಾದದ್ದು. ಗಮನಿಸಿ, ನಾವು ಎಷ್ಟು ವರ್ಷ ಇರ್ತೀವಿ? ಒಂದು 250 ವರ್ಷ ಬದುಕಿರ್ತೀವ? 100 ವರ್ಷವೂ ಖಚಿತವಾಗಿ ಹೇಳೋಕ್ಕಾಗಲ್ಲ ನಮಗೆ. ಆಯ್ತಪ್ಪ, ನಮ್ಮ ವಂಶವನ್ನು ನೋಡಿದರೆ ನಮ್ಮ ತಾತ, ಅವರ ತಾತ, ಅವರ ತಾತ, ಅವರ ತಾತ, ಅವರ ತಾತ ಎಷ್ಟೋ ಸಾವಿರ ವರ್ಷಗಳಿಂದ ಬದುಕಿದ್ದಾರೆ. ಅವರೆಲ್ಲರೂ ಬದುಕಿ ಹೋಗಿದ್ದಾರೆ. ಈಗಲೂ ನಮ್ಮಲ್ಲಿ ಅವರಿದ್ದಾರೆ ಅಂತ ನಾವು ನಂಬುತ್ತೀವಿ. ನಮ್ಮ ವಂಶವಾಹಿನಿಗಳು ಬಂದುಬಿಟ್ಟಿದೆ. ಆದರೆ ಪ್ರಪಂಚದ ಎಷ್ಟು ಅತ್ಯಂತ ಪ್ರಾಚೀನ ದಾಖಲಾತಿ ಸಿಗತ್ತೋ ಆ ದಾಖಲಾತಿಯಿಂದಲೂ ಬ್ರಹ್ಮನ್ ಬಗ್ಗೆ ಚಿಂತನೆ ಬಂದಿದೆ. ವ್ಯಕ್ತಿಗಳು ಹೋಗ್ತಾ ಇರ್ತಾರೆ, ನಗರಗಳು ಹೋಗ್ತಾ ಇರ್ತದೆ,
ಕಾಲ ವೈಪರೀತ್ಯದಲ್ಲಿ ಪ್ರಕೃತಿ ಬದಲಾವಣೆ ಆಗ್ತಾ ಇರ್ತದೆ. ಪ್ರಕೃತಿ, ಈ ಪುರುಷ, ಈ ಸ್ಥಿತಿ, ನಮ್ಮ ಯೋಗಿ, ಇವೆಲ್ಲ ಬದಲಾವಣೆ ಆಗ್ತಾ ಇರ್ತದೆ. ಆದರೆ ಇದೆಲ್ಲ ಬದಲಾವಣೆ ಆಗ್ತಾ ಇದ್ರೆ ಯಾವುದೋ ಒಂದು ಬದಲಾವಣೆ ಆಗ್ತಾ ಇಲ್ಲ. ಅದು ಮೊದಲಿನಿಂದ ಇಲ್ಲಿ ತನಕ ಬರ್ತಾನೇ ಇದೆ. ಹಾಗೆ ವಿಜ್ಞಾನಿಗಳು ಹೇಳ್ತಾರೆ ಅದು ಎಷ್ಟೋ ಕೋಟಿ ವರ್ಷಗಳಿಂದ ಈ ಬ್ರಹ್ಮಾಂಡ, ಈ ಪೃಥ್ವಿ ಅನ್ನೋದಿದೆ. ಅರೆ ಈ ಭೂಮಿ ಎಲ್ಲಯ್ಯ ಬಂತಿದು? ಇದಕ್ಕೆ ಆಧಾರವೇ ಇಲ್ಲ, ಎಲ್ಲ ನಿರ್ವಾತದಲ್ಲಿ ಎಲ್ಲೋ ಇದೆಯಂತೆ. ಹೇಗೆ ಆಧಾರವೇ ಇಲ್ಲ, ಹೇಗಿದೆಯೋ ಗೊತ್ತಿಲ್ಲ. ಹೇಗಿದೆಯಪ್ಪ ಅಂದ್ರೆ ಅದು ಯಾವುದೋ ಸೂರ್ಯ ಅನ್ನೋ ಶಕ್ತಿ ಅದನ್ನು ಹಿಡ್ಕೊಂಡ್ಬಿಟ್ಟಿದೆಯಂತೆ, ಆಕರ್ಷಣೆಯಂತೆ. ಅದು ಬರೀ ಹಿಡ್ಕೊಂಡಿಲ್ಲ, ಸುತ್ತಾ ಇದೆ. ಸುತ್ತಾ ಇಲ್ಲ, ಸೂತ್ರು ಸುತ್ತಾ ಇದೆ. ಏನ್ರಿ ಅದು? ಆ ಕಲ್ಪನೆ ನೋಡ್ರಿ, ನಮ್ಮ ಊಹೆನೇ ಕಷ್ಟ ನನಗೆ. ಮಧ್ಯದಲ್ಲಿರ್ತಕ್ಕಂಥ ಯಾವುದೋ ಒಂದು ಗೋಳ, ಉರಿಯತಕ್ಕಂಥ ಗೋಳ ಇನ್ಯಾವುದೋ ಒಂದು ಗೋಳವನ್ನು ಹಿಡ್ಕೊಂಡಿದೆ. ಅದು ಸರಿಯಾಗಿ 365 ದಿವಸ ಮತ್ತೆ ಅಲ್ಲಿಗೆ ಬರುತ್ತೆ. ಯಾವ ಶಿಸ್ತದಕ್ಕೆ, ಯಾವ ನಿಯಂತ್ರಣ ಅದು? ಆಯ್ತಪ್ಪ, ಈ ಸೂರ್ಯ ಇದು ಯಾವ ಶಕ್ತಿ ಇದೆ ರೀ? ಇದು ಎಷ್ಟು ಅದ್ಭುತವಾದ ಚಿಂತನೆ ಇದೆ ನಮ್ಮಲ್ಲಿ. ಸೂರ್ಯನು ಯಾವುದೋ ಆಧಾರವೇ ಇಲ್ಲ, ನಿಂತಿದೆ ತಾನೆ. ಹತ್ರಕ್ಕೆ ಹೋದ್ರೆ ಸುಟ್ಟೋಗ್ಬಿಡ್ತಲ್ಲ ಎಲ್ಲಾನು. ಆದ್ರೆ ನಿಂತಿದೆಯಲ್ಲ ಅದು. ನಮಗೆ ಸುರತ್ ಕಲ್ನಲ್ಲಿರೋರಿಗೆ ದೆಹಲಿ ಸರಿಯಾಗಿ ಗೊತ್ತಿಲ್ಲ. ಎಷ್ಟು ಜನ ದೆಹಲಿ ನೋಡಿದೀವಿ ನಾವು? ಈ ದೆಹಲಿ ಎನ್ನತಕ್ಕಂಥದ್ದು ಭಾರತದಲ್ಲಿ ಯಾವುದೊಂದು ಪುಟಾಣಿ, ಭಾರತವೇ ಪೂರಾ ಗೊತ್ತಿಲ್ಲ. ಆ ಭಾರತ ಅನ್ನತಕ್ಕಂಥದ್ದು ಇಡೀ ಏಷ್ಯಾ ಖಂಡದಲ್ಲಿ ಪುಟಾಣಿ. ಆ ಏಷ್ಯಾ ಖಂಡವೇ ನಮಗೆ ಗೊತ್ತಿಲ್ಲ. ಈ ಏಷ್ಯಾ ಖಂಡ ಅನ್ನತಕ್ಕಂಥದ್ದು ಭೂಮಿ ಮೇಲೊಂದು ಪುಟಾಣಿ, ಆ ಇಡೀ ಭೂಮಿನೇ ನಮಗೆ ಗೊತ್ತಿಲ್ಲ. ಆ ಭೂಮಿ ಒಂದು ಪುಟಾಣಿ ಈ ಸೂರ್ಯನ ಮುಂದೆ. ಈ ಸೂರ್ಯ ಒಂದು ಪುಟಾಣಿ ನಕ್ಷತ್ರ ಅಂತ ವಿಜ್ಞಾನಿಗಳು ಹೇಳ್ತಾರೆ. ಕೋಟಿ ಕೋಟಿ ನಕ್ಷತ್ರಗಳಿದೆ, ಅಲ್ಲಿ ಪುಟಾಣಿ ನಕ್ಷತ್ರ ಈ ಸೂರ್ಯ. ನಮಗೆ ಸುರತ್ಕಲ್ಲೇ ಬಹಳ ದೊಡ್ಡದು. ಆದರೆ ಸೂರ್ಯನೇ ಪುಟಾಣಿ ನಕ್ಷತ್ರ ಆಗಿರತಕ್ಕಂಥ ನಕ್ಷತ್ರ ಕೋಟಿಗಳೇ ಒಂದು ಬ್ರಹ್ಮಾಂಡವಂತೆ. ಅದು ಏನು ಶಿಸ್ತಿದೆ ಅದ್ರಿಗೆ? ಅದು ಹೇಗೆ ಮಳೆ ಬರ್ತಾ ಇದೆಯಪ್ಪ? ಇಲ್ಲ, ಇದಾದ್ಮೇಲೆ ಇನ್ಯಾವುದೋ ಒಂದು ಚಳಿಗಾಲ, ಅದಾದ್ಮೇಲೆ ಯಾವುದೋ ಒಂದು ಬೇಸಿಗೆ ಕಾಲ, ಮತ್ತೆ ಮಳೆಗಾಲ. ಈ ಶಿಸ್ತು ಅದು ಹೇಗೆ ಬರ್ತಾ ಇದೆ? ಅದು ಹೇಗೆ ಈ ಋತುಚಕ್ರ ಅನ್ನೋದು ನಡೀತಾ ಇದೆ? ನಮ್ಗೆ ಗೊತ್ತಿಲ್ಲ ಇದು ಯಾವುದನ್ನು. ಮತ್ತೆ ಇಷ್ಟು ಅತ್ಯಂತ ದೊಡ್ಡದಾಗಿರತಕ್ಕಂಥ ಬ್ರಹ್ಮಾಂಡದಲ್ಲಿ ಅತ್ಯಂತ ವಿಸ್ಮಯಾವಹವಾಗಿರತಕ್ಕಂಥ ವಿಷಯ ಏನಪ್ಪಾ ಅಂದ್ರೆ, ಭಾರತದ 100 ಕೋಟಿ ಜನ, ಬರೀ ಭಾರತ, ಇನ್ನು ಉಳಿದ ಪ್ರಪಂಚ ಬಿಡಿ, ಈ ಭಾರತದ 100 ಕೋಟಿ ಜನರ ಒಬ್ಬೊಬ್ಬನ ಜೀವನ, ಅವನ ಹೆಂಡತಿ ಮಕ್ಕಳು, ಅವನ ಅಧಿಕಾರ, ಇದೆಲ್ಲ ನಮ್ಮಲ್ಲಿ ಇನ್ಯಾವುದೋ ನಿಯಂತ್ರಣದಲ್ಲಿರುತ್ತೆ. ಇದನ್ನ ಈ ಇಡೀ ಬ್ರಹ್ಮಾಂಡವನ್ನ ಯಾವುದೋ ಶಕ್ತಿ ಹಿಡ್ಕೊಂಡ್ಬಿಟ್ಟಿದೆಯಲ್ಲ, ನಿಯಂತ್ರಣ ನಮಗ್ಯಾರಿಗೂ ಗೊತ್ತಿಲ್ಲ. ಯಾರ್ಯಾರು ನನಗೆ ಗೊತ್ತಿದೆ ಅಂತಾರೋ ಅವನು ಪೆದ್ದ. ಅವನು ಬೊಮ್ಮವನು ಅರಿದಿಹರೆ ಸುಮ್ಮನಿದ್ದಿರಬೇಕು. ನಂಗೆ ಗೊತ್ತು ಕಣಯ್ಯ. ಸ್ವಾಮಿ ದಾರ್ಶನಿಕರು ತಮ್ಮ ಕಣ್ಣು ಮುಂದೆ ಮಂತ್ರಗಳನ್ನು ಸಾಕ್ಷಾತ್ಕರಿಸಿಕೊಂಡವರೇ ಹೇಳಿಬಿಟ್ರು, ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ. ಹೇಳೋಕ್ಕಾಗಲ್ರಿ ನಮಗೆ ಏನ್ಬಿಟ್ರು ಅವರು. ಈ ಬ್ರಹ್ಮ ಆಗೋದಿಲ್ಲ, ಸತ್ಯ. ನಮ್ಮ ಋಷಿಗಳು ಎಷ್ಟು ಪರಮ ಪ್ರಾಮಾಣಿಕರು ಅಂದ್ರೆ, ಯಾವುದು ನಮ್ಮಲ್ಲಿ ಬಹಳ ದೇವಮಾನವರಿದ್ದೀವಿ ನಾವು, ನಮಗೆಲ್ಲ ಗೊತ್ತು ಅಂದ್ಬಿಡ್ತೀವಿ ನಾವು. ನಮ್ಮ ತಲೆ ನಮಗೆ ಏನು ಗೊತ್ತಿರೋದು? ನಮ್ಮ ಪಂಚೇಂದ್ರಿಯಗಳ ಯೋಗ್ಯತೆಯೇ ಪುಟ್ಟದು. ನಮ್ಗೆ ಹೇಗ್ರಿ ಗೊತ್ತಾಗುತ್ತೆ? ಏನಾದ್ರೂ ಎಲ್ಲ ಗೊತ್ತು ಅಂತ ಮಾತಾಡ್ಬಿಡ್ತೀವಿ ನಾವು. ಇಲ್ಲ, ಮಹಾನ್ ಋಷಿಗಳು ಹೇಳಿದ್ರು, ವರ್ಣನೆ ಮಾಡ್ಲಿಕ್ಕೆ ವಾಕ್ಯ ಹೋಗಿ ವಾಪಸ್ ಬಂದ್ಬಿಡ್ತಾಯ, ಹೇಳಲಿಕ್ಕೆ ಆಗಲ್ಲ, ಸಾಧ್ಯ ಇಲ್ಲ. ನಮಗೆ ಪುಟಾಣಿ ಕಣ್ಣು, ಈ ಕಣ್ಣಿನ ಯೋಗ್ಯತೆ ಏನಪ್ಪಾ ಅಂದ್ರೆ, ಜಾಸ್ತಿ ಬೆಳಕಿದ್ರು ನೋಡೋಕ್ಕಾಗಲ್ಲ, ಬೆಳಕಿಲ್ದಿದ್ರು ನೋಡೋಕ್ಕಾಗಲ್ಲ. ಸೂರ್ಯ ನೋಡಿ, ಸೂರ್ಯನ ಇಲ್ಲಿ ನಿಂತ್ಕೊಂಡೇ ನೋಡೋಕ್ಕಾಗಲ್ಲ ನಮಗೆ, ಇನ್ನೇನು ನೋಡೋಕ್ಕಾಗುತ್ತೆ ನಮಗೆ? ಶಬ್ದ, ಜಾಸ್ತಿ ಶಬ್ದ ಆದ್ರೇನೆ ಕಿವಿ ಮುಚ್ಕೊಳ್ತೀವಿ. ನಾಲಿಗೆ ಸ್ವಲ್ಪ ಖಾರ, ಗುಂಡು ಬೆವರು ತಗೊಂತೀವಿ ನಾವು. ನಮ್ಮ ಇಂದ್ರಿಯಗಳೆಲ್ಲ ಅತ್ಯಂತ ದುರ್ಬಲವಾದ್ದು. ಈ ಪುಟಾಣಿ ಇಂದ್ರಿಯಗಳನ್ನು ಇಟ್ಟುಕೊಂಡು ಈ ಮಹಾಬ್ರಹ್ಮಾಂಡದ ಬಗ್ಗೆ ನಾವು ವ್ಯಾಖ್ಯಾನ ಮಾಡ್ತೀವಿ ಅಂತ ಹೋಗ್ಬಿಡ್ತೀವಿ. ಯಾಕೆ ಸಾಧ್ಯ ಇದೆ? ಅದಕ್ಕೆ ಶಂಕರರು ತುಂಬಾ ವಿನೀತರಾಗಿ ಒಪ್ಕೊಂಡ್ಬಿಟ್ರು. ಅವ್ರು ಹೇಳ್ಬಿಟ್ರು, ಇದೆಲ್ಲ ಏನಯ್ಯ ಅಂದ್ರೆ ಬಹಳ ದೊಡ್ಡ ಬ್ರಹ್ಮನ್ ಅಂದ್ರು. ಬ್ರಹ್ಮನ್ ಅಂದ್ರೆ ಅರ್ಥ ದೊಡ್ಡದು ಅಂತ. ಗುರುತ್ವ ಬಹಳ ದೊಡ್ಡದು ಕಣಪ್ಪ ಅದು. ನಾನು ಬಹಳ ಪುಟ್ಟು ಅಂತ ನಂಗೆ ಹೇಳೋಕ್ಕಾಗಲ್ಲ ಕಣಯ್ಯ. ಅವ್ರು ಒಪ್ಕೊಂಡ್ರು, ಬ್ರಹ್ಮ ಸತ್ಯಂ, ನಾನು ತುಂಬಾ ದುರ್ಬಲ, ಈ ದೇಹ ಬಿದ್ದೋಗುತ್ತೆ, ನಮ್ಮ ಇಂದ್ರಿಯಗಳು ಬಹಳ ಪುಟ್ಟದು, ನಾವು ತುಂಬಾ ತಾತ್ಕಾಲಿಕ ಪುಟಾಣಿ ವಯಸ್ಸಿನಲ್ಲಿ ಬದುಕ್ತೀವಿ, ಆಮೇಲೆ ಸತ್ತೋಗ್ಬಿಡ್ತೀವಿ. ಆದ್ರಿಂದ ನಮ್ಮ ತಾತ 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 ಮುತ್ತಾತ ಕೋಟಿ ಕೋಟಿ ಜನ್ಮಗಳು, ಇನ್ನೆಷ್ಟು ಕೋಟಿ ಇದೆಯೋ ಗೊತ್ತಿಲ್ಲ ನಮಗೆ, ಇದನ್ನೆಲ್ಲ ನಿಯಂತ್ರಣ ಮಾಡ್ತಾ ಇರತಕ್ಕಂಥ ಒಂದು ಬ್ರಹ್ಮನ್ ಬಹಳ ದೊಡ್ಡದು.
ಅದ್ಯಾವುದು ಯಥಾವಾಸ ನಿವರ್ತನೆ ನಮ್ಗೆ ಗೊತ್ತಿಲ್ಲ ಅದು. ಆದ್ದರಿಂದ ನಿರುಪಮ, ನಿರಾಳಂಬ, ನಿತ್ಯ, ನಿರ್ಭಯ, ನಿರಾವರಣ, ನಿರ್ಮಾಯ, ನಿರ್ಮಳ, ನಿರ್ವಿಕಲ್ಪ, ನಿಜ, ನಿರಸೂಯ, ನಿಶ್ಚಿಂತ, ನಿರಹಂಕಾರ, ನಿರ್ಮಳ, ನಿರಾಳ, ನಿರ್ಗುಣಗಳ ಪಟ್ಟಿಯನ್ನು ಹೇರಿಬಿಟ್ರು. ಹೇಳಿಕ್ಕಾಗಲ್ಲ ನಾವು ಅದರ ಬಗ್ಗೆ. ಅದೊಂದೇ ಸತ್ಯ, ಅದೊಂದೇ ಪರಮಸತ್ಯ, ಮಿಕ್ಕಿದ್ದೆಲ್ಲವೂ ಸತ್ಯ ಅಲ್ಲ. ಹಾಗಾದ್ರೆ ಮಿಕ್ಕಿದ್ದೆಲ್ಲವೂ ಏನು ಅಂದ್ರೆ ನಾವು ಅಂದ್ರೆ ನಾವು, ನೀವು, ಈ ಪ್ರಕೃತಿ, ಅಥವಾ ನಾವು ನೋಡಬಹುದಾದಂಥ ಎಲ್ಲ, ಈ ಭೂಮಿ, ಈ ಅಗ್ನಿ, ಈ ವಾಯು, ಎಲ್ಲವೂ ಇದೆಲ್ಲ ಏನಪ್ಪಾ ಇದು? ಜಗನ್ ಮಿಥ್ಯಾ. ಬ್ರಹ್ಮ ಒಂದೇ ಸತ್ಯ, ಈ ಜಗತ್ತು ಮಿಥ್ಯ. ಇದನ್ನ ಅರ್ಥ ಮಾಡಿಕೊಳ್ಳದೆ ಇರತಕ್ಕಂಥ ಪೆದ್ದ ಸ್ಮಾರ್ಥರು, ಇದು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಇರತಕ್ಕಂಥ ಮೊದ್ದು ಮಾಧ್ವರು ಇಬ್ರು ಕಿತ್ತಾಡ್ತಾರೆ. ನಮ್ಮ ಮಧ್ವಾಚಾರ್ಯರು ಜಗತ್ ಸತ್ಯಂ ಅಂತ ಹೇಳ್ಬಿಟ್ಟಿದ್ದಾರೆ, ಈ ಶಂಕರಾಚಾರ್ಯರು ಜಗನ್ ಮಿಥ್ಯಾ ಅಂತ ಹೇಳ್ಬಿಟ್ಟಿದ್ದಾರೆ. ಇವರಿಬ್ರು ಕಿತ್ತಾಡ್ತಾರೆ. ಯಾಕಂದ್ರೆ ನಮಗೆ ಗೊತ್ತೇ ಇಲ್ಲ ಅದರ ಅರ್ಥ. ನನಗೆ ಎರಡರೊಳಗೂ ಭೇದವೇ ಇಲ್ಲ. ಶಂಕರಾಚಾರ್ಯರು ಜಗತ್ತನ್ನ ಸತ್ಯ ಅಂತ ಕರೆದರು, ಮಧ್ವಾಚಾರ್ಯರು ಜಗತ್ತಿನ ಸತ್ಯ ಅಂತ ಕರೆದರು. ಎಲ್ರಿ ಶಂಕರಾಚಾರ್ಯರು ಜಗನ್ ಮಿಥ್ಯಾ ಅಂತ ಹೇಳ್ತಾ ಇದ್ದಾರಲ್ಲ, ಅಯ್ಯೋ ಪೆದ್ದಣ್ಣ, ಮಿಥ್ಯಾ ಅಂದ್ರೆ ಸುಳ್ಳು ಅಂತಲ ಅಲ್ಲ. ಅವರು ಬಹಳ ಸರಳವಾಗಿ ಹೇಳಿದ್ರು, ಬಹಳ ಸ್ಪಷ್ಟವಾಗಿ ಅರ್ಥ ಆಗಲಿ ಅಂತ ಹೇಳಿದ್ರು. ನೋಡಿ, ಸತ್ಯದಲ್ಲಿ 3 ತರಹ ಇದೆ, 3 ಅವಸ್ಥೆಗಳಿದೆ ಸತ್ಯಕ್ಕೆ. ಸತ್ತ ಅಂತ ಸಂಸ್ಕೃತದಲ್ಲಿ ಹೇಳಿರೋದು. 3 ತರಹದ ಸತ್ಯ ಇದೆ. ಒಂದು ವ್ಯಾವಹಾರಿಕ ಸತ್ತ, ವ್ಯಾವಹಾರಿಕ ಸತ್ಯ. ನಾವೆಲ್ಲ ಕೂತ್ಕೊಂಡಿದ್ದೀವಪ್ಪ, ಸುಳ್ಳ ಇದು? ಕೂತ್ಕೊಂಡಿದ್ದೀರಿ, ನೋಡ್ತಾ ಇದ್ದೀವಿ, ಸುಳ್ಳೇ ಇದು? ಅಂಗಡಿಗೆ ಹೋಗ್ತೀರಿ, ಏನೋ ಕೊಂಡ್ಕೊಂಡು ಬರ್ತೀವಿ, ಯಾವುದೋ ಪರೀಕ್ಷೆ ಕೂತ್ಕೊಳ್ತೀವಿ, ಯಾವುದನ್ನು ಕೊಂಡ್ಕೊಳ್ತೀವಿ, ಸುಖವಾಗಿದ್ದೀವಿ, ಹುಟ್ಟುತ್ತೀವಿ, ಸಾಯ್ತೀವಿ, ಎಲ್ಲ ಸತ್ಯವೇ ಇದು. ಸುಳ್ಳು ಅಂತ ಯಾರು ಹೇಳಿದ್ರಿ ಇದನ್ನ? ಇದೊಂದು ವ್ಯಾವಹಾರಿಕ ಸತ್ತ, ವ್ಯಾವಹಾರಿಕ ಸತ್ಯ. ವ್ಯಾವಹಾರಿಕ ಜಗತ್ತಿನಲ್ಲಿ ನಾವು ಇರುವ ತನಕ ಇದೆಲ್ಲವೂ ಸತ್ಯವೇ. ಅದನ್ನೇ ಮಧ್ವಾಚಾರ್ಯರು ಸತ್ಯಂ ಜಗತ್ ಅಂತ ಹೇಳಿದರು. ಎರಡನೆಯದು ಪಾರಮಾರ್ಥಿಕ ಸತ್ತ ಒಂದಿದೆ, ವ್ಯಾವಹಾರಿಕ ಸತ್ತ ಇಲ್ಲಿದೆ, ಮಧ್ಯದಲ್ಲಿ ಪ್ರಾತಿಭಾಸಿಕ ಸತ್ತ ಅನ್ನೋದೊಂದಿದೆ. ಪ್ರಾತಿಭಾಸಿಕ ಸತ್ತ ಅಂದ್ರೇನು? ನಾವು ಕನಸು ಕಾಣ್ತಾ ಇರ್ತೀವಿ, ಕನಸು ಕಾಣ್ತಾ ಇದ್ದಾಗ ಒಂದು ಹುಲಿ ಬರುತ್ತೆ, ನಾವು ಓಡ್ತಾ ಇರ್ತೀವಿ. ನಾವೆಲ್ಲ ಕಂಡ ಕನಸಿನಲ್ಲಿ ಹುಲಿ ಅಟ್ಟಿಸ್ಕೊಂಡು ಬಂದಾಗ, ಓಡ್ತಾ ಇದ್ದಾಗ ಅದನ್ನು ನಿಜ ಅಂತ ತಿಳ್ಕೊಳ್ತೀವಿ, ಬೆವರ್ತೀವಿ, ಉಸಿರು ಜಾಸ್ತಿ ಬರುತ್ತೆ, ಅಂತ ಕಿಟಾನ ಬಿಡ್ತೀವಿ, ಹುಲಿ ಬಿತ್ತು ಅಂತ. ಆಮೇಲೆ ಗೊತ್ತಾಯ್ಯೋ ಇದು ತಾನೇ ಬರೀ ಕನಸು. ಇದು ಪ್ರಾತಿಭಾಸೆ, ಆ ಕ್ಷಣದಲ್ಲಿ ಸತ್ಯವಾಗತಕ್ಕದ್ದು, ನಿಜ ಅಲ್ಲ. ಆದರೆ ಅದನ್ನು ಅನುಭವಿಸ್ತಾ ಇದ್ದಾಗ ಸತ್ಯ ಅಂತ ಅಂದ್ಕೊಂಡ್ಬಿಟ್ಟಿದ್ದೀವಿ ನಾವು, ಅಲ್ವೇ? ನಮ್ಮ ಕನಸಿನಲ್ಲಿ ಯಾವುದೊಬ್ಬ ಚಲನಚಿತ್ರ ನಟಿ ಬಂದ್ಬಿಡ್ತಾಳೆ, ಓಹೋ ಮಹಾಸುಖ, ಮುಖ ಅರಳಿಬಿಟ್ಟಿರುತ್ತೆ, ಆಮೇಲೆ ಗೊತ್ತಾಗುತ್ತೆ ಅಲ್ಲ ಅಂತಂತ. ಆದರೆ ಆ ಕನಸಿನಲ್ಲಿ ಅವಳನ್ನು ಕಂಡಷ್ಟು ಹೊತ್ತು ಸತ್ಯವೇ. ಇನ್ನೊಂದು ಸತ್ತ ಇದೆ ರೀ, ಪಾರಮಾರ್ಥಿಕ ಸತ್ತ. ಅಂದ್ರೆ ಈಗಾಗಲೇ ಹೇಳಿದಂಥ ಬ್ರಹ್ಮಸತ್ಯ. ಯಾವುದನ್ನು ಬ್ರಹ್ಮಸತ್ಯಂ ಅಂತ ಹೇಳಿದ್ರು ಆ ಪಾರಮಾರ್ಥಿಕ ಸತ್ತ. ಹೀಗಾಗಿ ಶ್ರೀ ಶಂಕರರು ಹೇಳಿದ್ರು, ಪಾರಮಾರ್ಥಿಕ ಸತ್ತ ಅಂತಂದ್ರೆ ಬದಲಾಗದ ಶಾಶ್ವತ. ಉದಾಹರಣೆಗೆ ವಿಷ್ಣು ಅನ್ಕೊಂಡು ಬಿಡೋಣ. ಏನ್ ನಾವು ವಿಷ್ಣುನ? ವಿಷ್ಣುವನ್ನು ನಾವು ಪಾರಮಾರ್ಥಿಕ ಸತ್ತ ಅಂತ ಒಪ್ಪಿಕೊಂಡ ಮೇಲೆ ನಾವದಲ್ವಲ್ಲಪ್ಪ. ನಾವು ಅಂದ್ರೆ ಈ ದೇಹ ಅದಲ್ವಲ್ರಿ, ವಿಧೌತಲ್ರಿ ಇದು. ಹೀಗಾಗಿ ಗೊತ್ತಿಲ್ಲದೆ ಶ್ರೀಮನ್ ಮಧ್ವಾಚಾರ್ಯ ಹೇಳಿದಂಥ ಸತ್ಯಂ ಜಗತ್ ಅನ್ನೋದಕ್ಕೂ ಶಂಕರಾಚಾರ್ಯ ಹೇಳಿದ್ರು ಜಗನ್ಮಿಥ್ಯ ಅನ್ನೋದಕ್ಕೂ ಹೋಲಿಸಿಬಿಟ್ಟು ಜಗತ್ತು ಸುಳ್ಳು ಅಂತ ಶಂಕರಾಚಾರ್ಯ ಹೇಳಿದರು, ಮಧ್ವಾಚಾರ್ಯ ಜಗತ್ ಸತ್ಯ ಅಂತ ಹೇಳಿದರು. ಆದ್ರಿಂದ ಇಬ್ಬರು ಕಿತ್ತಾಡ್ತಾರೆ ಎಂದ್ರು. ಶಂಕರಾಚಾರ್ಯರು ಎಲ್ಲೂ ಜಗತ್ತನ್ನು ಸುಳ್ಳು ಅಂತ ಹೇಳಲಿಲ್ಲ, ಮಿಥ್ಯಾ ಅಂದ್ರು. ಮಿಥ್ಯಾ ಅಂದ್ರೇನು? ಸತ್ಯದಂತೆ ಕಾಣುವ ಸುಳ್ಳು, ಸುಳ್ಳಿನಂತೆ ಕಾಣುವ ಅದು ಸತ್ಯವೂ ಹೌದು, ಸುಳ್ಳು ಹೌದು. ಈ ಉದಾಹರಣೆಗೆ ನಾವೆಲ್ಲರೂ ಚಡ್ಡಿ ಹಾಕೊಂಡು ಓಡಾಡಿದ್ವಿ ಒಂದು ಕಾಲದಲ್ಲಿ, ಹೌದಾ? ಈಗ ಹಾಕೊಂಡಿದೀವ? ರವಿಶಂಕರ್ ಅವರೇ ಹಾಕೊಳ್ತೀವ ಈಗ? ಇಲ್ಲ. ಅಂದಿಗೆ ಅದು ನಿಜ, ಇಂದಿಗೆ ಅದು ಸುಳ್ಳು. ಅಂದರೆ ಯಾವ ಸತ್ಯ ಕಾಲಕ್ರಮೇಣ ಬದಲಾವಣೆ ಆಗ್ತಾ ಹೋಗುತ್ತೋ, ಯಾವುದು ತಾತ್ಕಾಲಿಕವಾದ ಸತ್ಯವೋ ಅದು ಮಿಥ್ಯ, ಶಾಶ್ವತ ಸತ್ಯ ಅಲ್ಲ. ಶಾಶ್ವತ ಸತ್ಯ ಎಂದಿಗೂ ಬದಲಾವಣೆ ಆಗದ್ದು.
ಶ್ರೀ ಶ್ರೀ ಶಂಕರರು ಯಾವ ಮಟ್ಟದಲ್ಲಿ ನಿಂತುಕೊಂಡು ಈ ಮಿಥ್ಯೆ ಪ್ರತಿಪಾದನೆ ಮಾಡ್ತಾರೆ ಅಂದ್ರೆ, ನ ಭೂಮಿರ್ನತೋಯಂ ನ ತೇಜೋ ನ ವಾಯು ನ ಖಂ ನೇಂದ್ರಿಯಂ ವಾ ನ ತೇಷಾಂ ಸಮೂಹ ಅನೈಕಾಂತಿಕತ್ವಾತ್ ಸುಷುಪ್ತ್ಯೈಕ ಸಿದ್ಧೌ ತದೇಕೋವಶಿಷ್ಟ ಶಿವ ಕೇವಲೋಹಂ. ನ ಭೂಮಿ, ಸ್ವಾಮಿ ಭೂಮಿ ಕೂಡ ಅಸತ್ಯ ಅಂತಾರೋ. ನಮ್ಮ ವಿಜ್ಞಾನಿ ಹೇಳ್ತಾರೆ ಎಷ್ಟೋ ಸಹಸ್ರ ವರ್ಷಗಳಾಗಿ ಭೂಮಿ ಒಡೆದೋಗ್ಬಿಡುತ್ತೆ ಅಂತ. ಒಡಿದೇ ಇರೋಕೆ ಏನೇನು ಬೇಕೋ ಪ್ರಯತ್ನಗಳು ಪಡೋದು ಬೇರೆ. ನ ಭೂಮಿರ್ ನ ತೋಯಂ, ನೀರು ಸುಳ್ಳು, ಸತ್ಯ ಅದು. ಆದರೆ ಎಷ್ಟು ತನಕ ನೀರಿದೆ ನಿಮಗೆ? ಎಲ್ಲಿಯ ತನಕ ನೀರಿದೆ? ನ ವಾಯು, ಗಾಳಿ ಎಷ್ಟಿದೆ ಮಹಾ, ಎಷ್ಟೋ ಮೈಲುಗಳು ಹೊಂದರೆ ನಿರ್ವಾತ ಪ್ರದೇಶ ಆಗೋಯ್ತಲ್ಲಿ. ಎಲ್ಲಿದೆ ಗಾಳಿ? ನಾವು ಎಲ್ಲಿಯ ತನಕ ಈ ಮಿತಿಗಳಲ್ಲಿ ಇರ್ತೀವೋ ಇದೆಲ್ಲ ಸತ್ಯ ಅನ್ನಿಸ್ತಾ ಇರುತ್ತೆ ನಮಗೆ. ಶ್ರೀ ಶ್ರೀ ಶಂಕರರು ಇದನ್ನೆಲ್ಲ ಮೀರಿ ಹೇಳ್ತಾ ಹೋಗ್ತಾರೆ, ಇದೆಲ್ಲ ಮಿಥ್ಯಾ ಕಣಪ್ಪ. ಮಿಥ್ಯಾ ಅಂದ್ರೆ ಸುಳ್ಳು ಅಂತ ಅಲ್ಲ, ಮಿಥ್ಯಾ ಅಂದ್ರೆ ಸತ್ಯ ಅಂತಲೂ ಅಲ್ಲ. ಅದೊಂಥರ ಸುಂದರವಾದ ಸುಳ್ಳು, ಭ್ರಮಾತ್ಮಕವಾದ ಸತ್ಯ, ಭ್ರಮೆ. ಪ್ರತಿಯೊಬ್ಬ ವ್ಯಕ್ತಿ ಕನ್ನಡಿ ಮುಂದೆ ನಿಂತ್ಕೊಂಡು ಮಹಾ ಸುಂದರ ಸುಂದರಿ ಅಂತ ನೋಡ್ಕೊಳ್ಳೋದು, ಅದು ಸುಳ್ಳು ಅಂತ ಅವನಿಗೂ ಗೊತ್ತು. ಒಂದು ಭ್ರಮೆ, ನಾವು ಸುಂದರವಾಗಿದ್ದೇವೆ ಅಂತ ಅನ್ಕೊಳ್ಳೋದು. ಇದು ಶ್ರೀ ಶ್ರೀ ಶಂಕರ ಎರಡನೆಯ ಪ್ರಮೇಯ. ಒಂದು ಬ್ರಹ್ಮಸತ್ಯ, ಎರಡನೆಯದು ಜಗತ್ತು ಮಿಥ್ಯ, ಸುಳ್ಳು ಅಂತಲ್ಲ. ತಾವು ದಯಮಾಡಿ ದಾಖಲೆ ಮಾಡಬೇಕು ತಲೆಯಲ್ಲಿ, ಶಂಕರರು ಜಗತ್ತನ್ನು ಸುಳ್ಳು ಅಂತ ಕರೆಯಲಿಲ್ಲ ಅಂತ. ಇನ್ನು ಮೂರನೆಯದು ಜೀವೋ ಬ್ರಹ್ಮೈವನಾಪರ, ಈ ಜೀವವೇ ಬ್ರಹ್ಮ ಕಣೆಯ. ಈ ಜೀವವೇ ಬ್ರಹ್ಮ ಅಂದಿದ್ದನ್ನೇ ಕೃಷ್ಣ ಸಮತ್ವಂ ಹೇಳಿದ್ದು. ನಾನು ಯಾವಾಗಲೂ ಇದೊಂದು ಉದಾಹರಣೆ ಕೊಡ್ತೀನಿ. ಏನಿದು? ನೆನ್ನೆ ಕೇಳಿದ್ದಲ್ಲ, ಇದು ಬೇರೆ. ಇದೇನಿದು? ಇದು ಲೋಟ, ಹೌದೇ? ಒಳಗೇನಿದೆ? ಏ ಪುಟ ನೀನು ಹೇಳು, ಒಳಗೇನಿದೆ? ಲೋಟದ ಒಳಗೇನಿದೆ? ಏನಿದೆ? ಗಾಳಿ ಇದೆ. ಲೋಟದ ಒಳಗೇನಿದೆ ಗೊತ್ತಿದೆಯಲ್ಲ, ಹೇಳಿ. ಇದು ಲೋಟ, ಎಲ್ಲರೂ ಹೇಳ್ರಿ, ಲೋಟದ ಒಳಗೇನಿದೆ? ಹೌದಾ? ಸಂದೇಹ ಇದೆಯಾ? ಅಡ್ಡದಾರಿ ಹಿಡಿಸ್ತಾ ಇಲ್ಲ, ನೇರವಾಗಿ ಕೇಳ್ತಾ ಇದ್ದೀನಿ. ಲೋಟದ ಒಳಗೇನಿದೆ? ಗಾಳಿ ಇದೆ. ಲೋಟದ ಒಳಗೆ ಇರುವ ಗಾಳಿ. ಲೋಟದ ಹೊರಗೆ ಏನಿದೆ? ಸಂದೇಹ ಇದೆಯಾ? ದಯವಿಟ್ಟು ಗಮನಿಸಿ. ಲೋಟದ ಒಳಗೆ ಇರುವುದು ಗಾಳಿ, ಲೋಟದ ಹೊರಗೆ ಇರುವುದು ಗಾಳಿ. ಈ ಲೋಟವನ್ನು ಒಡೆದು ಬಿಟ್ಟರೆ ಒಳಗೆ ಇರುವ ಗಾಳಿ ಎಲ್ಲಿ ಹೋಗುತ್ತೆ? ಹೊರಗಿರೋ ಗಾಳಿಗೆ ಸೇರ್ಕೊಂಡ್ಬಿಡುತ್ತೆ. ಸಂದೇಹ ಇದೆಯಾ ಅದ್ರಿಗೆ? ಏನಾದರೂ ಯಾರಿಗಾದರೂ ಸಂದೇಹ ಇದೆಯಾ ಇದ್ರಿಗೆ? ಲೋಟವನ್ನು ಒಡೆದರೆ ಒಳಗೆ ಇರುವ ಗಾಳಿ ಹೊರಗೆ ಇರುವ ಗಾಳಿಯ ಜೊತೆಗೆ ಲೀನವಾಗಿ ಬಿಡುತ್ತೆ, ಹೌದಾ? ಇಷ್ಟೇ ಅದ್ವೈತ, ಮುಗಿದೋಯ್ತು. ಈ ದೇಹ ಅನ್ನತಕ್ಕಂಥದ್ದು ಲೋಟ. ಈ ದೇಹ ಅನ್ನುವ ಲೋಟದ ಒಳಗೆ ಗಾಳಿ ಇದೆ, ಇದ್ದೇ ಇದೆ, ಉಸಿರಾಡ್ತೀವಿ ನಾವು, ಇದೇ ತಾನೆ. ಅದನ್ನೇ ಮಧ್ವರು ಜೀವಾತ್ಮ ಅಂತ ಕರೆದ್ರು. ಅಂದ್ರೆ ಉಸಿರು, ಗಾಳಿ, ವಾಯು. ಆ ಜೀವ ಇದೆ ತಾನೆ, ಆ ಉಸಿರೇ ಇದು. ಅದ್ರ ನಿಂತ್ರ ಗೋವಿಂದ. ಬಹಳ ಸರಳ ಅದ್ವೈತ. ದೇಹ ಅನ್ನತಕ್ಕಂಥ ಲೋಟದೊಳಗೆ, ಇದನ್ನು ಸಂಸ್ಕೃತದಲ್ಲಿ ಘಟಾಕಾಶ ಮಹಾಕಾಶ ಅಂತ ಬಿಟ್ಬಿಡಿ. ಸಂಸ್ಕೃತ ಅನ್ನೋದು ಬಹಳ ಕಷ್ಟ, ಅದು ಬರೀ ಕನ್ನಡದಲ್ಲೇ ಅರ್ಥ ಮಾಡ್ಕೊಳ್ಳೋಣ. ಈ ಲೋಟದೊಳಗಿರುವ ಈ ಗಾಳಿ, ಲೋಟ ಬಿದ್ದರೆ ಹೊರಗಿನ ಗಾಳಿ ಜೊತೆ ಸೇರ್ಕೊಂಡ್ಬಿಡುತ್ತಪ್ಪ. ಜೀವೋ ಬ್ರಹ್ಮೈವನಾಪರ, ಒಳಗೆ ಇರತಕ್ಕಂಥ ಜೀವ ಈ ದೇಹ ಉರುಳಿದರೆ ಹೊರಗಿರತಕ್ಕಂಥ ಬ್ರಹ್ಮದ ಜೊತೆ ಸೇರ್ಕೊಂಡ್ಬಿಡುತ್ತೆ. ಬಹಳ ಸರಳವಾದ ಅದ್ವೈತ ಇದು. ಇದ್ರೆ ಏನಿದೆ ಕಷ್ಟ? ಹೊರಗೆ ಇರತಕ್ಕಂಥ ಪರಮಾತ್ಮ, ಒಳಗೆ ಇರತಕ್ಕಂಥದ್ದು ಜೀವಾತ್ಮ. ಜೀವಾತ್ಮ ಪರಮಾತ್ಮ ಜೊತೆ ಸೇರಿಕೊಳ್ಳುತ್ತೆ. ಮಧ್ವರು ಹೇಳ್ತಾರೆ, ಜೀವ ಸೇರ್ಕೊಳ್ಳೋದ ಕಣೆಯ, ಆ ಪರಮಾತ್ಮ ಜೊತೆ ಹೋಗಿ ನಿಂತ್ಕೊಳ್ತೆ. ಆಯ್ತು, ನಿಂತ್ಕೊಳ್ಬೇಕು, ಹೋಯ್ತಲ್ಲ ಅಲ್ಲಿಗೆ, ನಾನು ಅದಕ್ಕೆ ಯಾಕೆ ಕಿತ್ತಾಳೆ ಮುಂದಕ್ಕೆ. ಈಗ ಗಮನಿಸಿ, ನಾವೆಲ್ಲ ಲೋಟಗಳು. ನಮ್ಮ ಒಳಗಿರತಕ್ಕಂಥದ್ದೆಲ್ಲ ಏನು? ಗಾಳಿ. ಅದಕ್ಕೊಂದು ಹೆಸರು ಕೊಟ್ಟರು, ಜೀವ ಅಂತ ಒಪ್ಕೊಳ್ಳೋಣ. ಅದನ್ನ ಏನು ಕಷ್ಟಪಡೋಕದ್ದಿಲ್ಲ, ಜೀವ ಇದೆ. ಆ ಜೀವನ ಜೀವಾತ್ಮ ಅಂತಂದ್ರು. ಅಂದ್ರೆ ಅದೇನಾಯ್ತು? ಆತ್ಮ ಅಂತಾಯ್ತು, ಹೌದೇ? ದೇಹದ ಒಳಗಿರುವುದೇನು? ಆತ್ಮ. ದೇಹದ ಹೊರಗೆ ಎಲ್ಲೆಲ್ಲೂ ಇರುವುದೇನು? ಗಾಳಿ. ಅದಕ್ಕೆ ಇನ್ನೊಂದು ಹೆಸರು ಕೊಟ್ರೆ ಪರಮಾತ್ಮ. ಪರಮಾತ್ಮ ಅಂದ್ರೆ ಇನ್ನೇನೋ ಅಲ್ಲ, ದೊಡ್ಡ ಆತ್ಮ. ಇದು ಪುಟಾಣಿ ಆತ್ಮ. ಈ ಒಳಗಿರೋದು ಯಾವುದು? ಪುಟಾಣಿ ಆತ್ಮ. ಹೊರಗಿರುವುದೇನು? ದೊಡ್ಡ ಆತ್ಮ. ಆ ಎರಡು ಗುಣವಾಚಕ ಕಿತ್ತಾಕಿ, ದೊಡ್ಡ ಪುಟ್ಟ ಕಿತ್ತಾಕಿದ್ರೆ ಏನು ಹೊರಗಿರೋದು? ಒಳಗಿರೋದೇನು?
ಜೀವೋ ಬ್ರಹ್ಮ ಇವ ನಾಪರ, ಒಳಗಿರೋದು ಆತ್ಮನೇ ಹೊರಗಿರೋದು ಆತ್ಮನೇ ಸ್ವಾಮಿ ಎಂದ್ರು. ಕಷ್ಟವೇ ಇದು? ಹೀಗೆ ಒಪ್ಪಿಕೊಂಡಾಗ ಅವರೇನು ಹೇಳಿದ್ರು, ಈ ಒಳಗಿರತಕ್ಕಂಥ ಆತ್ಮವನ್ನ ನಾನು ಹೊರಗಿರತಕ್ಕಂಥ ಆತ್ಮದ ಒಂದು ತುಣುಕು, ಲೋಟ ಹಾಲು, ಲೋಟ ಹಾಲಿನಲ್ಲಿ ಒಂದು ಬಿಂದು ಹಾಲು, ಆ ಬಿಂದು ಏನದು? ನೀರೋ? ಏನದು? ಬಿಂದು ಹಾಲೇ. ದೊಡ್ಡದಾಗಿರತಕ್ಕಂಥ ಕ್ಷೀರಸಾಗರದಲ್ಲಿ ಒಂದು ಒಳಲೆ ಹಾಲು ತೆಗೆದರೆ ಒಳಲೆ ಒಳಗಿರೋದೇನು? ಹಾಲು ನೀರೋ? ಹಾಲೇ. ಇಷ್ಟೊಂದು ದೊಡ್ಡ ಆತ್ಮದಲ್ಲಿ ಒಂದು ಪುಟಾಣಿ ಆತ್ಮದ ಕಿರಣ ಒಳಗಿದೆಯಲ್ಲ ಸ್ವಾಮಿ, ಅದು ಹಾಲೇ, ಅದು ಬ್ರಹ್ಮವೇ. ಆದ್ದರಿಂದ ಅಹಂ ಬ್ರಹ್ಮ ಅಸ್ಮಿ. ಈ ಹೊರಗಿರತಕ್ಕಂಥ ಬ್ರಹ್ಮದ ಒಂದು ತುಣುಕೆಯನ್ನಾದ್ರಿಂದ ನಾನು ಬ್ರಹ್ಮ ಆಗಿದ್ದೀನಪ್ಪ ಅಂದ್ರು. ಕಷ್ಟ ಆಯ್ತಾ? ನಾನು ಪರಮಾತ್ಮನ ಅಂಶವೋ ಪರಮಾತ್ಮದ ತುಣುಕೋ ಏನೋ ಒಂದು ಆಗಿದ್ದೇನೆ, ಅದನ್ನ ಅಹಂ ಬ್ರಹ್ಮಾಸ್ಮಿ, ನಾನು ಬ್ರಹ್ಮ ಆಗಿದ್ದೇನೆ. ನಾನೇನಾಗಿದ್ದೇನೆ? ಶಂಕರಾಚಾರ್ಯರ ಆ ಮಾತು ಹೇಳಿ ಎಷ್ಟು ದೊಡ್ಡ ತತ್ವ ಆಗಿಬಿಡುತ್ತೆ ಅಂತ ಈಗ ತೋರಿಸ್ಬಿಡ್ತೀನಿ, ಪರೀಕ್ಷೆ ಮಾಡಿ. ಅಹಂ ಬ್ರಹ್ಮ ಅಸ್ಮಿ ಹೇಳಿ ನೀವು ನೋಡಿ. ಹೇಳಿದವರೆಲ್ಲರೂ ಬ್ರಹ್ಮ ಆಗಿಬಿಟ್ರೆ, ಈಗ ಎಲ್ಲರೂ ಸಮಾನರೇ, ನೀವು ಬ್ರಹ್ಮ, ಅವರು ಬ್ರಹ್ಮ, ಇಲ್ಲಿರೋ ಎಲ್ಲರೂ ಬ್ರಹ್ಮನೇ ಆಗಿಬಿಟ್ರೆ ಇದಕ್ಕಿನ್ನ ಸಮಾನತೆ ಇನ್ನೇನಿದೆ? ಸಾಕ ಅದ್ವೈತ? ಇಷ್ಟು ಸಾಕು. ಈಗ ನಾನು ಮಹಾಭಾರತದ ಸಭಾಪರ್ವದ ಮುಕ್ತಾಯಕ್ಕೆ ಬಂದ್ಬಿಡ್ತೀನಿ. ಇಷ್ಟೆಲ್ಲ ನಾನು ಹೇಳಲೇಬೇಕಾಯ್ತು. ಯಾಕೆ ಅಂದ್ರೆ ಕೃಷ್ಣ ಭಟ್ರು ಆದೇಶ ಕೊಟ್ಟಿದ್ದಾರೆ, ವನಪರ್ವಕ್ಕೆ ಹೆಜ್ಜೆ ಇಡ್ಲೇ ಕೊಡೋದು ನೀವು ಹೊತ್ತು ಅಂತ. ಆಗ ನಾನು ಸಭಾಪರ್ವಕ್ಕೆ ಮುಗಿಸಬೇಕಾಗಿದೆ. ಶ್ರೀರಾಮರಾಯರೇ, ಈಗ ನೀವು ಮುಕ್ತಾಯ ಮಾಡ್ತೀರಾ ಅಥವಾ ನಾನು 15 ನಿಮಿಷ ಮಾತಾಡಿ ಆಮೇಲೆ ಮಾತಾಡ್ತೀರಾ? ಅಲ್ಲ, ಮಾತಾಡ್ಲಾ ನಾನು ಅಥವಾ ನಿಮ್ಮ ಮುಗಿದು ಬಿಡ್ಲಾ? ಸರಿ. ಶ್ರೀರಾಮರಾಯರು ಆದೇಶ ಕೊಡ್ತಾ ಇದ್ದಾರೆ, ಅವ್ರು ಹೇಳಿದಾಗೆ ಕೇಳ್ಬೇಕು ನಾನು. ಈ ಸಮಾರೋಪ ಒಂದು 15-20 ನಿಮಿಷ ಮುಗಿಸ್ಬಿಡ್ತೀನಿ, ಆಮೇಲೆ ಮಹಾಭಾರತ ಮುಗಿಸ್ಬಿಡಿ. ಅವ್ರಿಗೆ ಹೆದರಿಕೆ, ನೀವು ಎಲ್ಲಿ ಎದ್ದು ಹೋಗ್ಬಿಡ್ತೀರೋ ಅಂತಂತ. ಹೌದು, ಇದೊಂದು ಪ್ರಾರ್ಥನೆ ಮಾಡಲೇ ನಾನು ತಮ್ಮಲ್ಲಿ. ಹೊಗಳಿಕೆ ಯಾರಿಗೆ ಸಂತೋಷ ಕೊಡಲ್ಲ, ಅಷ್ಟೆಲ್ಲ ಹೊಗಳಿದ್ರೆ ಸಂತೋಷ ಆಗೇ ಆಗಿಬಿಡುತ್ತೆ ನಮ್ಗೆ. ಆದರೆ ಅದಕ್ಕೆ ಇಷ್ಟರ ಮಟ್ಟಿಗೆ ನಮಗೆ ಅರ್ಹತೆ ಇದೆ ಅನ್ನೋದು ಗೊತ್ತಿಲ್ಲ, ಅದು ಬಿಡಿ. ಅಂತೂ ಹೊಗಳಿದಿರಿ, ನಿಮಗೆಲ್ಲ ವಂದನೆಗಳು. ಕೊಟ್ಟ ಸಲಹೆಗಳಲ್ಲಿ ಯಾವುದಾದ್ರು ಒಂದು ಎರಡಕ್ಕೆ ನಾನು ಪ್ರತಿಕ್ರಿಯೆ ಕೊಡಬೇಕಾದ ನನ್ನ ಧರ್ಮವಾದ್ರಿಂದ ಹೇಳ್ತೀನಿ. ಪ್ರಶ್ನೋತ್ತರ ಸಹಿತವಾಗಿರತಕ್ಕ ಉಪನ್ಯಾಸ ಇರಬೇಕೇ ಬೇಡೋದು ನನಗೆ ಸಂಬಂಧಪಟ್ಟ ವಿಷಯ ಅಲ್ಲ, ಅದು ನೀವು ನಿರ್ಣಯಿಸಬೇಕಾದ್ದು. ಆದರೆ ಪ್ರಶ್ನೋತ್ತರ ಅನ್ನತಕ್ಕಂಥ ಭಾಗ ಅತ್ಯಂತ ಅವಶ್ಯವಾದ್ದು. ಪ್ರಶ್ನೋತ್ತರವಿದ್ದಾಗಲೇ ಎಷ್ಟೋ ವಿಷಯಗಳು ಹೊರಗೆ ಬರ್ತದೆ, ಎಷ್ಟೋ ಚರ್ಚೆ ಆಗ್ತದೆ, ಎಷ್ಟೋ ಗೊತ್ತಾಗುತ್ತೆ ನಮಗೆ. ಅದರಿಂದ ಪ್ರಶ್ನೋತ್ತರ ಅನ್ನತಕ್ಕಂಥದ್ದು ಸಾಮಾನ್ಯವಾಗಿ ಮಾನ್ಯ ಅದು. ಆದರೆ ನಿಮ್ಮ ಸಂಕಟ ಏನಪ್ಪಾ ಅಂದ್ರೆ ಪ್ರಶ್ನೋತ್ತರ ಕಾಲ ನುಂಗಿ ಹಾಕಿಬಿಡುತ್ತಲ್ಲ, ಮಹಾಭಾರತ ಮುಂದಕ್ಕೆ ಹೋಗ್ತಿಲ್ವಲ್ಲ ಅಂತ. ಅದು ಬಹಳ ಮಾನ್ಯವೇ ಇದು. ಈ ಗೊಂದಲವನ್ನ ಸನ್ಮಾನ್ಯ ಶ್ರೀರಾಮರಾಯರು ಕೃಷ್ಣ ಭಟ್ರೆ ಕೂತ್ಕೊಂಡು ಬಿಡಿಸಬೇಕು ಅಂತ ಕಾಣುತ್ತೆ. ಇನ್ನು ಬೆಳಗ್ಗಿನ ಹೊತ್ತು ನಾನು ಏನಾದರೂ ಉಪನ್ಯಾಸ ಹೇಳ್ಬೋದು, ಅದು ನನಗೆ ನನ್ನ ಮಿತಿಗೆ ಅದು ಆಗೋದಿಲ್ಲ. ನನಗೆ ಬಹಳಷ್ಟು ಬೇರೆ ಬೇರೆ ಕಾರ್ಯಕ್ರಮ ಇರ್ತದೆ, ಏನೋ ಒಂದಷ್ಟು ಅನುಷ್ಠಾನ ಇರ್ತದೆ. ಅದರಿಂದ ನಾನು ದಿವಸದಲ್ಲಿ 1.5-2 ಗಂಟೆ ಉಪನ್ಯಾಸ ಕೊಡ್ತೀನಿ, ಅದು ಅಷ್ಟೇ ನನ್ನ ಮಿತಿ. ಇನ್ನು ಇದಕ್ಕೆ ಮುಂಚೆ 1/2 ಗಂಟೆ ಮುಂಚೆ ಶುರು ಮಾಡ್ಬೋದು, 2.5 ಗಂಟೆ ಆಗ್ಬಿಡುತ್ತೆ. ಹಾಗೆ ನೋಡಿದ್ರೆ ಸುರತ್ಕಲ್ನಲ್ಲಿ ಬಿಟ್ಟು ಬೇರೆ ಕಡೆ ನಾನು ಕೇವಲ 1.5 ಗಂಟೆ ಉಪನ್ಯಾಸ ಕೊಡೋದು ನಾನು. ಇಲ್ಲಿ ಏನೋ ಶ್ರೀರಾಮರಾಯರ ಮಾತು ತೆಗಿಯೋಕೆ ನಮಗೆ ಶಕ್ತಿ ಇಲ್ಲ ಅಂತ 2 ಗಂಟೆ ಒಪ್ಕೊಂಡ್ಬಿಟ್ಟಿದೀವಿ ನಾವು. ಮತ್ತು ಎಲ್ಲರೂ ಬಹಳ ಒಳ್ಳೆ ಮಾತಾಡಿದ್ದೀರಿ. ಸನ್ಮಾನ್ಯ ರಾಮಾನಂದ ಭಟ್ರು ಪ್ರಾಸಾನುಪ್ರಾಸ ವಿಜೃಂಭಣೆಯಿಂದ ಮಾತಾಡಿದ್ದಾರೆ, ಬಹಳ ಚೆನ್ನಾಗಿ ಮಾತಾಡಿದ್ದಾರೆ. ಅರ್ಚಕಸ್ಯ ಪ್ರಭಾವೇಣ ಶಿಲಾ ಭವತಿ ಶಂಕರ ಅಂತ. ಆ ಶಂಕರರಿಗೆ ಶಕ್ತಿಯನ್ನು ತುಂಬಿದವರು ರಾಮಾನಂದ ಭಟ್ರು. ಪಟಗಾರರವರು ವಿಶೇಷವಾಗಿ ಶಿರಸಿಯಿಂದ ನಾನು ಬೇಡ ಅಂದ್ರೂ ಬಂದಿದ್ದಾರೆ. ಅವರು ಶಿರಸಿ ಮಾರಿಕಾಂಬಾ ದೇವಸ್ಥಾನದಲ್ಲಿ ಸಾಕಷ್ಟು ಉಪನ್ಯಾಸಗಳು ಮಾಡಿಸಿ ಈ ಮಾರಿಕಾಂಬ ಪದಕವನ್ನು ಕೊಟ್ಟವರು ಅವರೇನೆ. ಆದ್ದರಿಂದ ಅವರು ಮಹಾ ವಿಶೇಷ ಮಾನ್ಯರಾಗಿದ್ದಾರೆ. ಸುಬ್ಬಣ್ಣ ಅಂದ್ರೆ ಅರ್ಥ ಅವರಿಗೆ ಚೆನ್ನಾಗಿ ಬಹಳ ಗೊತ್ತಿದೆ, ಸುಬ್ರಹ್ಮಣ್ಯ ಅಂತ. ಸುಬ್ರಹ್ಮಣ್ಯ ಅಂದ್ರೆ ಸುಬ್ರಾಹ್ಮಣ್ಯ ಅಂತ. ಸುಬ್ರಾಹ್ಮಣ್ಯ ಅಂದ್ರೆ ಬ್ರಹ್ಮಜ್ಞಾನಿ ಅಂತ. ಈ ಎಲ್ಲವೂ ಸುಬ್ಬಣ್ಣನವರಲ್ಲಿದೆ. ಆದ್ದರಿಂದ ತುಂಬಾ ಹಿತಮಿತವಾಗಿ ಹಸನ್ಮುಖಿಗಳಾಗಿ ತುಂಬಾ ಆಪ್ತವಾಗಿ ಆತ್ಮೀಯವಾಗಿ ಮಾತಾಡಿದ್ದಾರೆ. ಇನ್ನು ಶ್ರೀರಾಮರಾಯರು ಅವರನ್ನ ನಾನು 2 ವರ್ಷದಿಂದ ನೋಡ್ತಾ ಇದ್ದೀನಲ್ಲ, ನೀವೆಲ್ಲ ನೋಡ್ತಾನೆ ಇದ್ದೀರಿ. ಅವರು ಹೆಚ್ಚು ಮಾತಿಲ್ಲ, ಹೆಚ್ಚು ಕಥೆ ಇಲ್ಲ, ಹೆಚ್ಚು ಹೊಗಳಿಕೆ ಇಲ್ಲ, ಹೆಚ್ಚು ತೆಗಳಿಕೆ ಇಲ್ಲ. ಎರಡನೆಯದಾಗಿ ದೊಡ್ಡದಾದ ಒಂದು ನಗುವೋರು ಮುಖದಲ್ಲಿ ಬರೋದಿಲ್ಲ. ಹೊಗಳಿದ್ರೆ ಹೆಚ್ಚಿಗೆ ಹೊಗಳೋದು ಇಲ್ಲ, ಎಲ್ಲ ಅತ್ಯಂತ ಮಿತಿ. ಅವರದೊಂದು ಹಲ್ಲು ಕಾಣಿಸ್ಬೇಕಪ್ಪ ಅಂದ್ರೆ ಬಹಳ ಕಷ್ಟ ಪಡ್ಬೇಕು ನಾನು ಅಂತಂತ.
ಅಂದರೆ ಎಲ್ಲವನ್ನೂ ಯುಕ್ತಾಹಾರ ವಿಹಾರಸ್ಯ ಅನ್ನೋ ಹಾಗೆ ಯುಕ್ತ ಪ್ರಮಾಣದಲ್ಲಿ ಬಳಸಬಲ್ಲಂತಹ ಹಿತ ಮಿತ ಸೌಶೀಲ್ಯವಂತರು ಸನ್ಮಾನ್ಯ ಶ್ರೀರಾಮರಾಯರು. ನಮ್ಮಿಬ್ಬರ ಭೇಟಿಯು ಯಾವುದೋ ಒಂದು ಸಭೆಯಲ್ಲೇ ಆಯಿತು. ಅವರು ಬೆಂಗಳೂರಿಗೆ ಬಂದು ದೂರವಾಣಿ ಮಾಡಿದ್ರು. ನನಗೆ ಎಷ್ಟು ಕಾರ್ಯಕ್ರಮ ಇರುತ್ತೆ ಅಂತ ಹೇಳಿದ್ರೆ ನನಗೆ ಮನೆಗೆ ಯಾರನ್ನಾದರೂ ಕರೆಸಿ ಮಾತಾಡೋದಕ್ಕೂ ಬಿಡುವಿರೋದಿಲ್ಲ. ಹೀಗಾಗಿ ಅವ್ರನ್ನೂ ಪಾಪ ಯಾವುದೋ ಒಂದು ಸಭೆಗೆ ಬನ್ನಿ ಅಂತಲೇ ಹೇಳಿದೆ. ದುರದೃಷ್ಟ ಅವರು ಬಂದ ಸಭೆಯಲ್ಲಿ ದೊಡ್ಡ ಜಗಳವೇ ಆಗ್ತಾ ಇತ್ತು ನನಗೂ ಆ ಸಭೆಯಲ್ಲಿದ್ದವ್ರಿಗೂ. ಹೀಗೆ ಆರಂಭ ಆಯಿತು. ತುಂಬ ಪ್ರೀತಿಯಿಂದ ಕರೆದರು. ನಾನು ಬಂದೆ. ತುಂಬ ಆಪ್ತವಾಗಿ ಆತ್ಮೀಯವಾಗಿ ಕಂಡುಕೊಂಡಿದ್ದಾರೆ. ಸನ್ಮಾನ್ಯ ಕೃಷ್ಣ ಭಟ್ಟರು ಸ್ವಲ್ಪ ಒರಟು ಮಾತಿನವರು, ಆದರೆ ತುಂಬ ಮೃದು ವಾಕ್ಯಗಳು ಎರಡೂ ಸಂಯುಕ್ತವಾಗಿಬಿಟ್ಟಿದೆ ಅವರಲ್ಲಿ. ಮೊದಲು ನನ್ನನ್ನು ವಿರೋಧಿಸುವಂತೆ ನೋಡ್ತಾ ಇದ್ರು. ಈಗ ತುಂಬಾ ಆಪ್ತನನ್ನಾಗಿ ನೋಡ್ಲಿಕ್ಕೆ ನೋಡ್ತಿದ್ದಾರೆ. ಮತ್ತು ಈಗಾಗಲೇ ಹೇಳಿದ ಹಾಗೆ ತಾವೆಲ್ಲ ತುಂಬ ಸಹೃದಯಿಗಳು, ತುಂಬ ಸಹೃದಯರು, ತುಂಬ ಆತ್ಮೀಯವಾಗಿ ವರ್ತಿಸಿದ್ದೀರಿ. ಉಪನ್ಯಾಸಕನೊಬ್ಬನಿಗೆ ನಿಮ್ಮ ಪ್ರತಿಕ್ರಿಯೆ, ನೀವು ಎಷ್ಟು ಸಂವಾದ ಮಾಡಿದ್ದೀರಿ ಅಂದರೆ ನನಗೆ ಗೊತ್ತೇ, ಸುಮ್ಮನೆ ಕೂತಿರಬಹುದು, ಆದರೆ ನಿಮ್ಮ ಮುಖಗಳನ್ನು ನಾನು ನೋಡ್ತಾ ಇದ್ದರೆ ಅದರೊಳಗೆ ಇರತಕ್ಕಂಥ ಕುತೂಹಲ, ಅದರೊಳಗೆ ಕಾಣಿಸ್ತಕ್ಕಂಥ ಪ್ರತಿಕ್ರಿಯೆ ಭಾವ, ಇದನ್ನೆಲ್ಲ ನಾನು ಅನುಭವಿಸಿಬಿಟ್ಟಿದ್ದೇನೆ. ಹೀಗಾಗಿ ಶ್ರೀರಾಮರಾಯರೇ, ಇಂಥ ಒಳ್ಳೆ ಪ್ರೇಕ್ಷಕರಿದ್ದಾರೆ, ನಿಮಗೆ ಏನೆಲ್ಲ ಮಾಡಬಹುದು ನೀವು ಅಂತ ಅಂದುಕೊಳ್ತಾ ಇದ್ದೀನಿ ನಾನು. ಹೀಗಾಗಿ ಆಮೇಲೆ ಒಬ್ಬರು ಹೇಳಿದ್ರು, ವರ್ಷಕ್ಕೆ ಎರಡು ಸಲ ಬಹಳ ಕಷ್ಟನಪ್ಪ, ನಾನು ಬರೀ ಸುರತ್ಕಲ್ಗೆ ಸಂಬಂಧಪಟ್ಟವನು, ಇಡೀ ಕರ್ನಾಟಕಕ್ಕೆ ಸಂಬಂಧಪಟ್ಟವನು. ನಾನು ಒಂದು ತಿಂಗಳೊಂದು 20 ದಿವಸ ಬರೀ ಮನೆ ಹೊರಗೆ ಇರ್ತೀನಿ, ನನ್ನ ಹೆಂಡತಿ ಮಕ್ಕಳು ಜಗಳ ಆಡ್ತಾನೆ ಇರ್ತಾರೆ, ನಮ್ಮ ಜೊತೆ ಕಾಲ ಕಳೆಯೋದು ಯಾವಾಗ ಅಂತಂತ. ಹೀಗೆ ವರ್ಷಕ್ಕೆ ಒಂದ್ಸಲ ಬಂದಿದ್ದೀವಿ. ಇರಲಿ, ನನಗಿನ್ನ ದೊಡ್ಡವರು, ನನಗಿನ್ನ ಸಮರ್ಥಶಾಲಿಗಳು, ಮಹಾನ್ ವಿದ್ವಾಂಸರುಗಳು ಕರ್ನಾಟಕದಲ್ಲಿ ಇದ್ದಾರೆ. ಶ್ರೀರಾಮರಾಯರು ನಾನು ಹೇಳ್ತೀನಿ, ಅವ್ರನ್ನೆಲ್ಲ ಕರೆಸಿ ಅಂತ ಹೇಳ್ತೀನಿ. ಅವಾಗ ಕರೆಸಿ ಅನೇಕ ದಿಕ್ಕುಗಳಿಂದ ಅನೇಕ ವಿಚಾರ ಪುಂಜಗಳು ನಮ್ಮಲ್ಲಿ ಬರ್ತದೆ. ಅದನ್ನೆಲ್ಲ ನಾವು ಅಧ್ಯಯನ ಮಾಡೋಣ ಅಂತ ಹೇಳ್ತಾ ಇಂದಿನ ಉಪನ್ಯಾಸ ಕೊನೆಗೆ ಬರ್ತೀನಿ. ಒಂದು 10-15 ವರ್ಷದಲ್ಲಿ ಮುಗಿಸಿಬಿಡ್ತೀನಿ. ನಿನ್ನೆ ನಾನು ಅತ್ಯಂತ ಪ್ರಧಾನವಾದ ಒಂದು ತತ್ವವನ್ನು ಕೊನೆಯಲ್ಲಿ ಹೇಳಿದೆ. ಅದನ್ನು ಮತ್ತೊಮ್ಮೆ ನಾನು ನೆನಪಿಸಿಕೊಂಡು ನಿಮ್ಮಲ್ಲಿ ಅದು ದಾಖಲಾಗಬೇಕು ಅನ್ನುವ ಉದ್ದೇಶದಿಂದ ಆ ಅಂಶವನ್ನು ಮತ್ತೆ ಹೇಳಿ ಮುಂದಕ್ಕೆ ಹೋಗ್ತೀನಿ. ದ್ರೌಪದಿ ತನಗೆ ಕಷ್ಟ ಬಂದಾಗ ಎಲ್ಲರನ್ನೂ ಪ್ರಾರ್ಥನೆ ಮಾಡದ ಕೃಷ್ಣನನ್ನು ಪ್ರಾರ್ಥನೆ ಮಾಡ್ತಾ ಇದ್ಲು. ಆಗ ಕೃಷ್ಣ ದ್ರೌಪದಿಯ ಮೊರೆಗೆ ಕಿವಿ ಕೊಡಲಿಲ್ಲ. ಗಮನಿಸಿ ಆ ಸಂದರ್ಭವನ್ನು ನೋಡಿ. ನೆರಿಗೆಗಳು ಎಲ್ಲ ಬಿಚ್ಚಿ ಹೋಗ್ತಾ ಇದೆ. ಹೋಗುತ್ತಲ್ಲ ಅಂತ ಹೇಳ್ಕೊಳ್ತಾ ಇದ್ದಾಳೆ. ಎಲ್ಲರನ್ನೂ ಕೇಳ್ತಾ ಇದ್ದಾಳೆ. ಯಾರೂ ಸಹಾಯ ಮಾಡ್ತಾ ಇಲ್ಲ. ಕೊನೆಯ ನೆರಿಗೆ ಅದು ಹೋದರೆ ಅವಳು ಬತ್ತಲೆ ನಿಂತ್ಕೊಂಡ್ಬಿಡ್ತಾಳೆ. ಆಗ ಅವಳಿಗೆ ಪರಮ ಸತ್ಯವೊಂದು ಅರ್ಥ ಆಯಿತು. ನನಗೆ ಕಷ್ಟ ಬಂದಾಗ ನಾನು ಯಾರ್ಯಾರನ್ನೋ ಕೇಳ್ತಾ ಇದ್ದೇನೆ, ಯಾರೂ ಸಹಾಯ ಮಾಡುವವರಲ್ಲ. ನನಗೆ ಸಹಾಯ ಮಾಡಿದರೆ ದೈವ ಒಂದೇ ಸಹಾಯ ಮಾಡುವುದು ಅಂತ ಹೇಳಿ ಯಾಕೆ ಆ ಹಿಡಿದ ಕೈಯನ್ನ ಬಿಚ್ಚಿ ಎತ್ಬಿಟ್ಲು. ಕೈಯಿಂದ ಆ ನೆರಿಗೆ ಹೋದರೆ ಬೆತ್ತಲೆ. ಅವಳಿಗೆ ಎಂಥ ಪರಮ ನಂಬಿಕೆ ಇರಬೇಕು ಆ ಕೈ ಬಿಟ್ಟಾಗ. ನನಗೆ ಬಿಟ್ಟು ಕೃಷ್ಣನನ್ನು ಕರೆದಿದ್ದೀನಿ ಅಂದ್ರೆ ಕೃಷ್ಣ ಸಹಾಯ ಮಾಡಲೇಬೇಕು. ಕೃಷ್ಣ ಎಂದರೆ ಕಷ್ಟವೂ ಪರಿಹಾರ. ಆ ದಾಸರು ಹೇಳಿಬಿಟ್ರಲ್ರಿ, ನಮಗೆ ಹೇಳೋಕ್ಕಾಗಲ್ಲ ಹಾಗೆ. ನಮಗೆ ನಂಬಿಕೆನೇ ಇಲ್ಲ ಹಾಗೆ ಹೇಳೋದು. ಕೃಷ್ಣ ಅಂತ ಕರೆದಿದ್ದೀನಿ ಅಂದ್ರೆ ಕಷ್ಟ ಪರಿಹಾರ ಆಗುತ್ತೆ ಕಣಯ್ಯ ಅನ್ನೋ ಪರಮ ನಂಬಿಕೆ ನನಗೆ ಬಂದುಬಿಟ್ರೆ ನಿಮಗೆ ಕಷ್ಟವೇ ಇಲ್ಲ. ದ್ರೌಪದಿಯ ಸಂದರ್ಭ ಅಂತಹ ನಿಷ್ಠೆ ನಮಗೆ ಇರಬೇಕು. ಆ ನಿಷ್ಠೆ ನಮಗೆ ಇದ್ದರೆ ನಮ್ಮ ಕಷ್ಟ ಎಲ್ಲ ಪರಿಹಾರ ಆಗುತ್ತೆ, ಪವಾಡ ಸದೃಶವಾಗಿ ಆಗುತ್ತೆ. ನಮಗೆಲ್ಲರಿಗೂ ಇದು ಅನುಭವಕ್ಕೆ ಬಂದಿದೆ. ಮತ್ತೆ ಇದನ್ನು ಹೇಳ್ತೀನಿ. ನಮಗೆ ಯಾವುದೋ ಸಮಸ್ಯೆ ಬಂದಾಗ ನಮ್ಮ ಬುದ್ಧಿಯೆಲ್ಲ ಉಪಯೋಗಿಸ್ತೀವಿ, ನಮ್ಮ ಸ್ನೇಹಿತರನ್ನೆಲ್ಲ ಕೇಳ್ತೀವಿ, ಕೇಳಿಕೂಡದಾದವರನ್ನೆಲ್ಲ ಕೇಳ್ತೀವಿ. ಆ ಸಮಸ್ಯೆ ಪರಿಹಾರ ಆಗಲ್ಲ. ಆಯ್ತಪ್ಪ, ಇನ್ನಾಗೋದೆಲ್ಲ ಮುಳುಗೇ ಹೋಗ್ಬಿಡ್ತೀನಿ ಅಂದ್ಕೊಳ್ತೀವಿ. ಆಗ ಯಾರೋ ಒಬ್ಬ ಮನುಷ್ಯ ಗೊತ್ತಿಲ್ಲದ ಮೂಲೆಯಿಂದ ಅಪರಿಚಿತ ವ್ಯಕ್ತಿ ಆತ ಬಂದು ಸಹಾಯ ಮಾಡಿಬಿಡ್ತಾನೆ ನಮ್ಗೆ. ತಕ್ಷಣ ಹೇಳ್ತೀವಿ, ದೇವರು ಬಂದೆ ಕಣಪ್ಪ ಅಂತೀವಿ. ದೇವರೇ ಆತ, ಇನ್ನೇನು ದೇವರು ನಮಗೆ ಶಂಖಚಕ್ರ ಪದ ಇಟ್ಕೊಂಡೇ ಬರ್ಬೇಕೆ? ಯಾರೊಬ್ಬ ಮನುಷ್ಯನಾಗೂ ಕಾಣಿಸ್ಬೋದಲ್ಲ, ಅಥವಾ ಮನುಷ್ಯನಿಗೆ ಹಾಗೆ ಮಾಡಬೇಕು ಅಂತ ಬುದ್ಧಿ ಕೊಡ್ಬೋದಲ್ಲ. ತಾನಾಗ ತಾನೇ ಇದ್ದಕ್ಕಿದ್ದ ಹಾಗೆ ಅಲ್ಲದೆ ನೀವು ಕರೆದಾಗ ಬರುವಂತೆ ಮಾಡಿಕೊಳ್ಳಬೇಕು. ಎಷ್ಟು ಸುಲಭ, ಎಷ್ಟು ಕಷ್ಟ ಅದು. ಕರೆದಾಗ ಬರ್ಬೇಕಲ್ರಿ, ಅದು ಹೇಗ್ರಿ? ತ್ಯಾಗರಾಜರು ಕರೆದ್ರೆ ಶ್ರೀರಾಮ ಬಂದೇ ಬಿಡ್ತೀನಿ ಹೇಗೆ? ಅದಕ್ಕೊಂದು ಮಾರ್ಗ ಇದೆ. ಅದಕ್ಕೆ ನಿಷ್ಠೆ ಬೇಕು, ಅದಕ್ಕೆ ಶ್ರದ್ಧೆ ಬೇಕು. ರಾಮಕೃಷ್ಣ ಪರಮಹಂಸರು ಕಾಳಿ ಹತ್ರ ಮಾತಾಡ್ತೇನೆ, ನೀವ್ಯಾಕೆ ಮಾತಾಡೋಕ್ಕಾಗಲ್ಲ?
ಮಾತಾಡೋಕ್ಕಾಗತ್ತಪ್ಪ, ಮಾತಾಡಬೇಕಪ್ಪ, ಮಾತಾಡೋ ಶ್ರದ್ಧೆ ಬೇಕಪ್ಪ, ಆ ಪಥದಲ್ಲಿ ಹೋಗ್ಬೇಕಪ್ಪ. ಹಾಗ ಮಾಡೋದಕ್ಕೊಂದು ನಿಷ್ಠೆ ಬೇಕು. ಆ ನಿಷ್ಠೆ ಏನು ಅನ್ನುವುದನ್ನು ದ್ರೌಪದಿ ಹೇಳ್ತಾಳೆ. ಎಲ್ಲವನ್ನೂ ತಿರಸ್ಕರಿಸಿ ಕೇವಲ ದೈವಕ್ಕೆ ಶರಣ್ಯವಾಗತಕ್ಕಂಥದ್ದು. ಆ ನಂಬಿಕೆ ನಮಗೆ 100ಕ್ಕೆ 100ರಷ್ಟು ಇದ್ದಾಗ ನಿಮಗೆ ಅಂಜಿಕಿನ್ಯಾತಕೋ ಅಂತ ದಾಸರು ಕೇಳ್ತಾರೆ. ದ್ರೌಪದಿ ಅದನ್ನು ಕೇಳಿ ಸಾಧಿಸಿದವಳು, ಪ್ರಹ್ಲಾದನ್ನ ಕೇಳಿ ಸಾಧಿಸಿದವನು, ಭೀಷ್ಮಾಚಾರ್ಯರು ಕೇಳಿ ಸಾಧಿಸಿದವರು, ಹನುಮಂತ ಕೇಳಿ ಸಾಧಿಸಿದವನು, ಅಂಥವರೆಲ್ಲ ನಮ್ಮ ಕಣ್ಣು ಮುಂದೆ ಇದ್ದಾರೆ. ನಮ್ಮ ಮುಂದೆ ಇರತಕ್ಕಂಥ ಸವಾಲು, ಹಠ ಅವರಿಗೆ ಸಾಧ್ಯ ಆದರೆ ನನಗೆ ಯಾಕೆ ಸಾಧ್ಯ ಆಗಲ್ಲ ಅಂತ. ನಮಗೆ ಸಾಧ್ಯ ಆಗುತ್ತೆ, ನನಗೆ ಸಾಧ್ಯ ಆಗಿದೆ. ನಮ್ಮವರು ಒಂದು ಮಂತ್ರ ಕೊಟ್ಟರು ನಮಗೆ. ಆ ಮಂತ್ರವನ್ನು ನಾವೇನಾದ್ರು ಅನುಷ್ಠಾನಕ್ಕೆ ತಂದುಬಿಟ್ರೆ, ನಾವು ಮಾಡಿಬಿಟ್ರೆ ಅದನ್ನ ಏನೇನು ಸಾಧ್ಯ ಆಗುವುದಿಲ್ಲವೋ ಎಲ್ಲವೂ ಸಾಧ್ಯ ಆಗಿಬಿಡುತ್ತೆ ನಮಗೆ. ಅದೇನು ಗೊತ್ತಾ? ಮಂತ್ರ ನಾನು ಮಂತ್ರ ಹೇಳ್ತೀನಿ ಅಂತಲ್ಲ, ಒಂದು ಮಾರ್ಗ ತೋರಿಸಿದ್ರು ನಮಗೆ.